ಇವತ್ತು ನಮಗೆ ನಮ್ಮ ಹರಿಹರಪುರದ ಗ್ರಾಮದಲ್ಲಿ ಬೀರ್ಲಿಂಗೇಶ್ವರ ತಂದೆ ಒಂದು ನೂತನ ವಿಗ್ರಹ ಪ್ರತಿಷ್ಠಾಪನಾ ನೂತನ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇವತ್ತು ನಿಮ್ಮೆಲ್ಲರ ಪುಣ್ಯ ಇವತ್ತು ನಮ್ಮ ಯತೀಂದ್ರಣ್ಣ ಅವರು ಬಂದಿರೋದು ನಮಗೆಲ್ಲ ಹೆಮ್ಮೆ ತರುವಂತಹ ಸಂಗತಿ. ಯಾಕಂತ ಹೇಳಿದ್ರೆ ಇವತ್ತು ಅವರು ಪಿರಿಯಾಪಟ್ಟಣದಿಂದ ನಮಗೋಸ್ಕರ ಇವತ್ತು ತಂದುಕೊಂಡು ಮಧ್ಯಾಹ್ನ ಊಟನೂ ಸಹ ಅರ್ಧಂಬರ್ಧ ಊಟ ಮಾಡಿ ಬರಲೇಬೇಕು ನನಗೆ ಹರಿಹರಪುರಕ್ಕೆ ಇವತ್ತು ಅಂತ ಬಂದಿದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನ ಪೂರ್ವಕವಾಗಿ ಇವತ್ತು ಹರಿಹರಪುರ ಗ್ರಾಮ ಅಂತ ಹೇಳಿದ್ರೆ ನಮಗಾಗಿರ್ಬೋದು, ನಮ್ಮ ಕುಟುಂಬಕ್ಕಾಗಿರ್ಬೋದು, ನಮ್ಮ ಪಕ್ಷಕ್ಕಾಗಿರ್ಬೋದು ಯಾವತ್ತೂ ಕೈ ಬಿಡದಾರ ಗ್ರಾಮ ಇದೆ. ಯುದ್ಧದಲ್ಲಿ ಮೊದಲೇ ಊರು ಅಂತ ಹೇಳಿದ್ರೆ ಅದು ಹರಿಹರಪುರ ಅಂತ ನಮ್ಮ ಮನಸ್ಫೂರ್ತಿಯಾಗಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಪಕ್ಷ ಆಗಿರ್ಬೋದು, ನಾವು ಎಷ್ಟೇ ಕಷ್ಟ ಕಾಲದಲ್ಲಿದ್ದಾಗ್ಲೂ ನಮ್ಗೆ ಕೈ ಹಿಡಿದಿರುವಂತಹ ಗ್ರಾಮ ಅಂತ ಹೇಳಿದ್ರೆ ಅದು ಹರಿಹರಪುರ. ಹಾಗಾಗಿ ನಾವು ಯಾವತ್ತೂ ಹರಿಹರಪುರ ಜನತೆಗೆ ಹಾಗೂ ಅವರ ನಾವು ತಲೆಬಾಗುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ. ಇವತ್ತೇನಾದ್ರೂ ಬಡವರಿಗೆ, ದೀನದಲಿತರಿಗೆ, ಹಿಂದುಳಿದವರಿಗೆ ಏನಾದ್ರೂ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸಾಹೇಬ್, ಡಿ ಕೆ ಶಿವಕುಮಾರ್ ಸಾಹೇಬ್ ನೇತೃತ್ವದ ಹೆಮ್ಮೆಯ ಸರ್ಕಾರ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇವತ್ತು ದೇವಾಲಯ ಕಾರ್ಯಕ್ರಮ ಇರ್ಬೋದು, ಆದ್ರೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು 5 ಗ್ಯಾರಂಟಿಗಳನ್ನ ಸುಮಾರು 56,000 ಕೋಟಿಗೂ ಹೆಚ್ಚು ಹಣವನ್ನ 5 ಗ್ಯಾರಂಟಿಗಳಿಗೆ ಪ್ರತಿ ವರ್ಷ ಕೊಡ್ತಿರುವುದು ನಮ್ಗೆ ನಿಮ್ಮೆಲ್ಲರಿಗೂ ಗೊತ್ತು. ಆದ್ರೆ 5 ಗ್ಯಾರಂಟಿಗಳನ್ನ ತಗೋತಾ ಇರೋರು ನಾವು ನೆನ್ಸ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಗೆ ಹಿರಿಯರು ಗಾದೆ ಹೇಳ್ಕೊಟ್ಟಿದ್ದಾರೆ, ಅನ್ನ ಕೊಟ್ಟವ್ರನ್ನ, ನೀರು ಕೊಟ್ಟವ್ರನ್ನ ನಾವು ಮರಿಬಾರ್ದು. ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಒಂದು ರೈತರ ಮಗನಾಗಿ ಕಷ್ಟದಿಂದ ಬೇರ್ತಕ್ಕಂತಹ ನಾಯಕರು. ಇವತ್ತು ಅವರು ಇವತ್ತು ಕೊಡುಗೆ ಅಪಾರ, ಎಷ್ಟು ಬೆಳೆಸಿದ್ರು ನಾವು ಸಾಲದು. ಹಾಗಾಗಿ ಅವನ್ನೆಲ್ಲ ನಾವಿವತ್ತು ನೆನ್ಸ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಏನಾದ್ರೂ ನಮ್ಮ ಹಾಸನ ಜಿಲ್ಲೆಯಲ್ಲಾಗಿರ್ಬೋದು, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಾಗಿರ್ಬೋದು ಇವತ್ತು ನೆಮ್ಮದಿಯಾಗಿ ಜನ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಂತ ನಾವು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಯತೀಂದ್ರಣ್ಣ ಅವರಲ್ಲಿ ಮನವಿ ಅಂತ ಹೇಳಿದ್ರೆ ನಮ್ಮ ಹರಿಹರಪುರ ಗ್ರಾಮದ ಜನರು ಅಂದ್ರೆ ಅತ್ಯಂತ ಮುಖ್ಯರು, ಅತ್ಯಂತ ಪ್ರಾಮಾಣಿಕರು, ಅತ್ಯಂತ ಒಳ್ಳೆಯ ಜನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಲೋಕಸಭೆಯಲ್ಲಿ, ವಿಧಾನಸಭೆಯಲ್ಲಿ ನಾವು ಮನೆ ಪ್ರಚಾರ ಮಾಡಿದ್ರು ಸಹ ಮನೇಲಿ ಅವರೇ ದುಡ್ಡು ಕೊಟ್ಟು ನನಗೆ ಮತವನ್ನ ಹಾಕಿದ್ದಾರೆ. ಯಾವತ್ತು ನಾನಾಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ಈ ಗ್ರಾಮವನ್ನ ಅದೇ ರೀತಿ ಇವತ್ತು ನಾವೆಲ್ಲ ಸೇರಿ ಇವತ್ತು ಯತೀಂದ್ರಣ್ಣ ನಾವು ಕರೆಸಿದೀವಿ. ಹಾಗಾಗಿ ಅವ್ರನ್ನ ಗೌರವ ಕೊಡುವಂತ ಕೆಲಸವನ್ನ ನಾವೆಲ್ಲ ಮಾಡುವಂತ ಕೆಲಸವನ್ನ ನಾವು ಮಾಡೋಣ. ಅವರು ನಮ್ಗೆ ಗ್ರಾಮದ ಅಭಿವೃದ್ಧಿಗಾಗಿರ್ಬೋದು, ನಮ್ಮ ಹೋಬಳಿ ಅಭಿವೃದ್ಧಿಗಾಗಿರ್ಬೋದು ಪ್ರಾಮಾಣಿಕವಾಗಿ ಅವರು ಸಹ ನಮಗೆ ಸಹಕರಿಸ್ತಾರೆ ಅಂತ ನಾವೆಲ್ಲ ಭಾವಿಸ್ತಾ ಇವತ್ತು ತಂದೆ ಬೀರ್ಲಿಂಗಪ್ಪ, ನಾವಂತೂ ಬೀರ್ಲಿಂಗೇಶ್ವರ ಅಂತಿಲ್ಲ, ನಾನು ಬೀರ್ಲಿಂಗಪ್ಪ ಅಂತಾನೆ ಚಿಕ್ಕದಿಂದ ಆ ಬೀರ್ಲಿಂಗಪ್ಪ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಾವೆಲ್ಲ ಪ್ರಾರ್ಥನೆಯನ್ನ ಮಾಡೋಣ. ಒಳ್ಳೆ ಮಳೆ ಬೆಳೆ ಆಗ್ಲಿ, ನಮ್ಗೆ ರಾಜ್ಯಕ್ಕೆ ಸುಭೀಕ್ಷವಾಗ್ಲಿ, ರಾಜ್ಯದಲ್ಲಿರುವಂತಹ ಜನ ನೆಮ್ಮದಿಯಾಗಿ ಮಾಡಲಿ, ಈ ಸರಿ ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತ ನಾವೆಲ್ಲ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡೋಣ ಅಂತ ಹೇಳ್ತಾ ಇವತ್ತು ಕರೆಸಿ ಆತ್ಮೀಯವಾಗಿ ಅದ್ದೂರಿಯಾಗಿ ಇವತ್ತು ನಮ್ಮ ಯತೀಂದ್ರಣ್ಣ ಅವ್ರನ್ನ ನಮ್ಮೆಲ್ಲ ಸ್ವಾಗತಿಸಿದ್ರಿ. ಅದಕ್ಕೆ ತುಂಬುವುದ ನಾನು ಧನ್ಯವಾದಗಳನ್ನ ಕೋರುತ್ತಾ ಸಮಯ ಮೀರಿದೆ ಯತೀಂದ್ರಣ್ಣ ಅವ್ರನ್ನ ಇನ್ನೂ 2-3 ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ಅವರಿಗೆ ಅವರು ಸಹ ಮಾತಾಡ್ತಿದ್ದಾರೆ. ನನ್ನ ಕರೆಸಿ ಆತ್ಮೀಯವಾಗಿ ಗೌರವಿಸಿದಂತ ಎಲ್ಲ ನಮ್ಮ ಹರಿಹರಪುರ ಗ್ರಾಮದಲ್ಲಾಗಿರ್ಬೋದು, ನಮ್ಮ ಯರ್ಗು ಗ್ರಾಮ ಪಂಚಾಯತ್ ಎಲ್ಲ ನಮ್ಮ ಗೌರವಾನ್ವಿತ ಸಾರ್ವಜನಿಕರಿಗೆ ನಮಸ್ಕರಿಸುತ್ತಾ ಮಾತನಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.